श्रीगुरुभ्यो नमः। हरि ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमधुरं भजेतापत्रयापहम्। आपादमलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति यं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। एकं पञ्चविधं लिङ्गं त्रिवृत् षोडशविस्तरम् एषः चेतनया युक्तः जीवः इति अभिधीयते। एकं पञ्चविधं लिङ्गं त्रिवृत् षोडशविस्तरम् एष चेतनया युक्तो जीव इत्यभिधीयते. ಜೀವಗೆ ಅನಾದಿ ಕಾಲಂತೂ ಆ ಲಿಂಗ ಶರೀರಂ ಸಂಬಂಧ ಉಂಟು. ಲಿಂಗ ಶರೀರ ಬಣ್ಣ ಜಾತ ಬಣ್ಣದಾಣ ಶಾಸ್ತ್ರ ಉಂಟವೇನ ತ್ರಿವಿರುತ್ ಅಂತ ಪಣ್ಪೇರು ಬಣ್ಣದಾಂಡ ಮೂಜಿ ಅಂಶ ಸೇರ್ತಾ ಜೀವನ ಲಿಂಗ ಶರೀರ ಆತನ ಶರೀರ ಎಪ್ಪುಣ ಲಿಂಗ ಶರೀರ ಉತ್ಪತ್ತಿ ಆತನ ಅಥವಾ ಅನಾದಿ ಕಾಲಂತ ಉಂಟು. ಲಿಂಗ ಶರೀರ ಬಣ್ಣದಾಣ ಮೂಜೆತ್ತ ಮಿಶ್ರಣ ವೈತ ಬಣ್ಣದಾಂಡ ಪ್ರಾಣ ಇಂದ್ರಿಯ ಅಂತಃಕರಣ ಅಂತ ಐಟ್ ಪ್ರಾಣ ಬಣ್ಪುಣ ಐನ್ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ பெத்து இந்திரியல ஐநைன் ಚಮಣದ ಜ್ಞಾನೇಂದ್ರಿಯ ಐನ್ ಕರ್ಮೇಂದ್ರಿಯ ಐನ್ ಒಟ್ಟಿಗೂ ಒಂದು 15 ಸೇರಂತಾಂಡ ಅವೇ ಲಿಂಗ ಶರೀರ ಅಂತ ಪಣ್ಪಣ. ಅವು ಪಂಚವಿಧ ಅಂತ ಅವೇನುಗೊಳಪೇರು. ಪಂಚ ಪ್ರಾಣಗಳು 10 ಇಂದ್ರಿಯಗಳು ಬೆತ್ತು ಅಂತಃಕರಣ ಇದು ಸೇರ್ತ 14 ಆಪುಣು. ಈ 14 ಅಂಶ ಸೇರಿಂದಾನೆ ಈಗ ಲಿಂಗ ಶರೀರ ಪಣ್ಪಣ. ಐಟಿ ಶರೀರ ಉಂಟು ಜೀವ ಎಪ್ಪುಣೆತ್ತ ಅವರ ಹಾಗೆ ಜೀವ ಅಂತ ಶಾಸ್ತ್ರ ಉಂಟು ವ್ಯವಹಾರಂ ಪೇರೆ. ಏಕಂ ಪಂಚವಿಧಂ ಲಿಂಗಂ ತ್ರಿವೃತ್ ಷೋಡಶ ವಿಸ್ತರಂ ಏಷ ಚೇತನಯಾ ಯುಕ್ತೋ ಜೀವ ಇತ್ಯಭಿಧೀಯತೆ. ಅನೇನ ಪುರುಷಃ ದೇಹಾನ್ ಉಪಾದತ್ತೆ ವಿಮುಂಚತಿ ಹರ್ಷಂ ಶೋಕಂ ಭಯಂ ದುಃಖಂ ಸುಖಂ ಚ ಅನೇನ ವಿಂದತಿ. ಅನೇನ ಪುರುಷೋ ದೇಹಾನ್ ಉಪಾದತ್ತೆ ವಿಮುಂಚತೆ ಹರ್ಷಂ ಶೋಕಂ ಭಯಂ ದುಃಖಂ ಸುಖಂ ಚಾನೇನ ವಿಂದತಿ. ಈ ಲಿಂಗ ಶರೀರ ಅಂತ ಸಂಪರ್ಕ ಜೀವಗೆ ಇಪ್ಪಣಿಸ್ತಾವರ ಆಯಗೆ ಸ್ಥೂಲ ಶರೀರ ಕಣ್ಣಿಗೆ ಸೋಜುಣಿ ಶರೀರ ಉತ್ಪತ್ತಿ ಆಪುಣೋ ಮರಣ ಮಣ್ಣಂತ ನಾವು ಹೋದು ಬಿಡ್ಪುಣೋ. ಈ ಶರೀರ ಸಂಪರ್ಕ ಇಪ್ಪಣಕ ದುಃಖ ಆಪುಣು ಸಂತೋಷ ಆಪುಣು ಭಯ ಆಪುಣು ಉನ್ಮ ಅಂತ ಈ ಲಿಂಗ ಶರೀರ ಅಂತ ಮೂಲಕ ಆಗಿ ಬರ್ಪುಣೋ ಅನುಭವಗಳು. ಅನೇನ ಪುರುಷೋ ದೇಹಾನ್ ಉಪಾದತ್ತೆ ವಿಮುಂಚತೆ ಹರ್ಷಂ ಶೋಕಂ ಭಯಂ ದುಃಖಂ ಸುಖಂ ಚಾನೇನ ವಿಂದತಿ. ಯಥಾ ತೃಣದಲೋಕ ಚ ನ ಅಪಯಾತಿ ಅಪಯಾತಿ ಚ ನ ತ್ಯಜೇತ್ ಮ್ರಿಯಮಾಣಃ ಅಪಿ ಪ್ರಾಗ್ದೇಹ ಅಭಿಮತಿಂ ಜನಃ ಯಾವತ್ ಅನ್ಯಂ ನ ವಿಂದೇತ ವ್ಯವಧಾನೇನ ಕರ್ಮಣ ಮನ ಏವ ಮನುಷ್ಯೇಂದ್ರ ಭೂತಾನಾಂ ಭವಭಾವನಂ ಯದಕ್ಷೈಃ ಚರಿತಂ ಧ್ಯಾಯನ್ ಕರ್ಮಾಣಿ ಆಚುನುತೆ ಅಸಕೃತೆ. ಯಥಾ ತೃಣಜಲೋಕ ಚ ನಾಪಯಾತ್ಯಪಯಾತಿ ಚ ನ ತ್ಯಜೇತ್ ಮ್ರಿಯಮಾಣೋಪಿ ಪ್ರಾಗ್ದೇಹ ವಿಮತಿಂ ಜನಃ ಯಾವದನ್ಯಂ ನ ವಿಂದೇತ ವ್ಯವಧಾನೇನ ಕರ್ಮಣ ಮನೆಯ ಮನುಷ್ಯೇಂದ್ರ ಭೂತಾನಾಂ ಭವಭಾವನಂ ಯದಕ್ಷೇಶ್ಚರಿತಂ ಧ್ಯಾಯನ್ ಕರ್ಮಾಣ್ಯಾಚುನಿತೆ ಸಕೃತೆ. ಲಿಂಗದೇಹ ಜೀವಾಗ ಈ ಸ್ಥೂಲ ಶರೀರ ಅಭಿಮಾನ ಇಂಚೆಪ್ಪಣಮಣಂತಾಂಡ ಈ 12 ಕುಳಿಪುಣು ಅವು ಯಾವ್ದಂ ಪುಣಮಣಂತಾಂಡ ಒಂಜಿ ಪದಿರಿಂದ ಒಂಜಿ ಪದಿರಿಗೆ ಹೋಗ್ಪಣ ತೃಣಜಲೋಕ ಅಂತದಾರು ಅವಳು ಕೋನಗ ಐದು ಮಸ್ತ್ ಕಾರಿಪ್ಪುಣು ಎದುರುದು ಕಾರಡೆ ನಂಜಿ ಪದಿನ ಪತೋಣು ಪಿರಪದ ಅವಳು ಪತೊಂಡ ಪಿರಪದ ಕಾರಡೆ ಈ ಪಿರಪದ ಪದಿನ ಬುಳುತಿಪ್ಪುರಿ ಈ ರೀತಿ ಆತೆ ಅವು ಗಟ್ಟಿಯಾದ ಎದುರುದು ಪದಿನ ಪತ್ತೊಂದು ತಾಯಿ ಬೆತ್ತು ನೇನು ಬಿಡ್ಪುಣ ಅಂಚೆನೆ ಈ ಜೀವೆಲ ಆಯ್ ಮರಣ ಹೊಂದನಗ ಈ ಶರೀರ ಬುಡುಪೆ ಅಂಡ ಆ ಶರೀರ ನನ್ನ ಶರೀರ ಆಯ ಸಿಕ್ಕನಗಲ ಆಯಗ ಪಿರಪದ ಶರೀರದ ಅಭಿಮಾನ ಪೂರ್ತಿ ಬಿಡ್ತುಬೋಪುರಿ ಐತಾವರ ಆಯ್ ಜಾದಾ ಬಿಡ್ಮಣಂತ ಅಂಡ ಕೆಲವೊಂದ್ಸಲ ಜಾದಾ ಬಿಡ್ಮಣಂತ ಆಯಗ ನನ್ನ ಶರೀರ ಬರ ಸ್ವಲ್ಪ ವಿಳಂಬ ಆಪುಣು ಸಮಯ ಆಪುಣು ಅತನಗ ಆಯಗ ಫಲವು ಉಳ್ಪಣಂತ ಅಂಡ ಲಿಂಗ ಶರೀರನೇ ಆಯಗ ಸಂಸಾರದ ಫಲ ಕಾರಣ ಆಪುಣು. ಆ ಲಿಂಗ ಶರೀರ ನೋಡಿ ಮನಸ್ಸು ಇಪ್ಪುಣು
ಆ ಮನಸ್ತುತ್ತಾವರನೇ ಆಯ ಭೇದ ಭೇದವಂತ ಕರ್ಮಂಕುಳು ಭೋಗಂಕುಳು ಅಂತ ಆಪಣೆತ್ತಾವರ ಐತ ಬಗ್ಗೆ ಆಲೋಚನೆ ಅಂತಂದೇ ತಾವರ ಈ ಕರ್ಮಾಚರಣೆ ಆ ಕರ್ಮ ವಿಳಂಬಾತ್ ಫಲ ಕೊಡ್ಕೊಣು ಅಂಡ ಆಯ್ತಾವರ ಸ್ಥೂಲ ಶರೀರ ಭೇದ ಭೇದ ಬರ್ಕೊಣು ಅರ್ಥ ಅಂತೂ ಜೀವಾಗ ಆ ಮನಸ್ಸು ಲಿಂಗ ಶರೀರ ಒಂಜಿ ಅನುಸ್ಯೂತವಾದ ಪಂಡ ಮಾಂತ ಶರೀರ ಬರುವಂತೆ ಪುಣೆತ್ತಾವರ ಆಗಿ ಅಭಿಮಾನ ಪಂಪುಣು ಅಂಚನೆ ಪುಣು ಬೇತೆ ಬೇತೆ ಶರೀರ ಅಂತ ಬರುವಂತೆ ಪುಣು ಯಥಾದ್ರಣಜ ಲೋಕಾಚ ನಾಪಯಾತಿ ಅಪಯಾತಿ ಚ ನಿತ್ಯ ಜನ್ಮೇ ಮಾಣೋಪಿ ಪ್ರಾಗ್ದೇಹ ವಿಮತಿಂ ಜನಃ ಯಾವದನ್ಯಂ ನ ವಿಂದೇ ತವ್ಯವಧಾನೇನ ಕರ್ಮಣ ಮನೆಯ ಮನುಷ್ಯೇಂದ್ರ ಭೂತಾನ ಭವಭಾವನಂ ಯದಕ್ಷೈಚರಿತಂ ಧ್ಯಾಯನ್ ಕರ್ಮಾಣ್ಯಾಚುರಿತೆ ಸಕೃತೆ ಸತಿ ಕರ್ಮಣಿ ಅವಿದ್ಯಾಯಾಂ ಬಂಧಃ ಕರ್ಮಣ್ಯಃ ಆತ್ಮನಃ ಅತಃ ತದ ಅಪವಾದಾರ್ಥಂ ಭಜ ಸರ್ವಾತ್ಮನಃ ಹರಿಂ ಸತಿ ಕರ್ಮಣ್ಯ ವಿದ್ಯಾಯಾ ಬಂಧಃ ಕರ್ಮಣ್ಯ ಆತ್ಮನಃ ಅತಸ್ತದಪವಾದಾರ್ಥಂ ಭಜ ಸರ್ವಾತ್ಮನಃ ಹರಿಂ. ಈ ರೀತಿಯಾದ ಕರ್ಮ ಬೋಡ್ನಾಥ ಉಂಡು ನಾನೊಂದು ಶರೀರ ಉತ್ಪತ್ತಿಗೆ ಬೋಡಿದ ಕರ್ಮಗಳು ಬೋಡ್ನಾಥ ಇಪ್ಪುಣತ್ತಾವರ ಅವು ಈ ಪ್ರಕೃತಿ ಅವು ಬೋಡು ಪ್ರಕೃತಿ ಇಪ್ಪುಣು ಆ ಪ್ರಕೃತಿ ತಾವರ ಸ್ಥೂಲ ಶರೀರ ಅಂತೂ ಅಭಿಮಾನ ಬರ್ಪಣು ಅವೇ ಬಂಧ ಬಂಧವನ್ನು ವಿಜ್ಜಾಲತ್ ನಮ್ಗೆ ಈ ಶರೀರ ಎನ್ನ ಶರೀರ ಅನ್ಕೊಂಡು ಅಹಂಕಾರ ಮಮಕಾರ ಬರ್ಪಣು ಅದರ ಜಾತ ಎನ್ನ ಶರೀರ ಅಂತಾವರ ಕೂಡಾಯ ಕರ್ಮಂಪೆ ಈ ಕರ್ಮಂಪಣೆತ್ತಾವರ ಕೂಡಾಯ ಅಂಚೆ ಆಯ್ತು ಫಲ ಸಿಕ್ಕೋಣ ಈ ರೀತಿಯಾದ ಈ ಕರ್ಮ ಸಂಸಾರ ಗುಣವು ಆ ಮುಂದುವರಿಸುವಂತೆ ಕಂಟಿನ್ಯೂ ಅವಂತೆ ಪುಣ ಅಂಚೆ ಪಿದೇ ಬರ್ಪಣ ಇಂಚಪಣ ಅಂತ ಅಂಡ ಒಂಜೇ ಒಂಜಿ ಸಾಧಿ ಹರಿಂ ಭಜ ಪರಮಾತ್ಮನ ಆರಾಧನೆ ಅಂತ ಅಂಡ ಈ ಕರ್ಮ ಅಂತ ಒಂಜಿ ಬಂದಂತೂ ಪಿದೇ ಬರ್ರೆ ಸಾಧ್ಯ ಉಂಟು. ಸತಿ ಕರ್ಮಣ್ಯ ವಿದ್ಯಾಯಾಂ ಬಂಧ ಕರ್ಮಣ್ಯ ಆತ್ಮನಃ ಅತಸ್ತದ ಅಪವಾದಾರ್ಥಂ ಭಜ ಸರ್ವಾತ್ಮನಃ ಹರಿಂ. ಪಶ್ಯನ್ ತದಾತ್ಮಕಂ ವಿಶ್ವಂ ಸ್ಥಿತ್ಯುತ್ಪತ್ತ್ಯಪ್ಯಯ ಯತಃ ಪಶ್ಯನ್ ತದಾತ್ಮಕಂ ವಿಶ್ವಂ ಸ್ಥಿತ್ಯುತ್ಪತ್ತ್ಯಪ್ಯಯ ಯತಃ. ಎಂಚ ಭಗವಂತನ ಧ್ಯಾನ ಪಡ್ಪಣಂತ ಅಂಡ ಇಡೀ ಜಗತ್ತು ಆಯ್ತು ಅವು ಉತ್ಪತ್ತಿ ಆವರ ಇಪ್ಪರ ನಾಶ ಆವರ ಮಾಂತಿಕ್ಲ ಭಗವಂತನೇ ಕಾರಣ ಪಡ್ಪಣು ಆ ಭಗವಂತನ ಅಧೀನವಾತುಂಡು ಇಡೀ ಜಗತ್ತು ಮಂದಿ ಜ್ಞಾನ ಬೋಡು ಆ ರೀತಿಯಾದ ಧ್ಯಾನ ಪುಲ. ಪಶ್ಯಂತದಾತ್ಮಕಂ ವಿಶ್ವಂ ಸ್ಥಿತ್ಯುತ್ಪತ್ತ್ಯಪ್ಯಯ ಯತಃ. ಭಕ್ತಿ ಕೃಷ್ಣೇ ದಯಾ ಜೀವೇಶೋ ಅಕುಂಠ ಜ್ಞಾನಂ ಆತ್ಮನಿ ಯದಿ ಸ್ಯಾತ್ ಆತ್ಮನಃ ಭೂಯಾತ್ ಅಪವರ್ಗಃ ತು ಸಂಸ್ಕೃತೇಃ. ಭಕ್ತಿ ಕೃಷ್ಣೇ ದಯಾ ಜೀವೇಶೋ ಅಕುಂಠ ಜ್ಞಾನಮಾತ್ಮನಿ ಯದಿ ಸ್ಯಾದಾತ್ಮನೋ ಭೂಯಾತ್ ಅಪವರ್ಗಸ್ತು ಸಂಸ್ಕೃತೇಃ. ಆಯ್ತವರ ಆ ಪರಮಾತ್ಮನ ಭಕ್ತಿ ಅಂಪೋಡು ಸಜ್ಜೀವರಡ ದಯ ಸೋಜಿಪೋಡು ಅಕಡೆ ಪ್ರೀತಿ ಸೋಜಿಪೋಡು ಅಕಡೆ ಸ್ನೇಹ ಅಂಪೋಡು ಬೆತ್ತೆ ಆ ಭಗವಂತನ ವಿಷಯ ಉಂಟ್ಲ ಭಗವಂತನ ಅಧೀನವಾದ ಮಾಂತಾಲ ಉಂಟು ಬೆತ್ತೆ ಆತ್ಮನಿ ತನ್ನ ಸ್ವರೂಪ ವಿಷಯ ಉಂಟ್ಲ ಸರಿಯಾದ ಅರ್ಥ ಅಂತ ದೇವಣಂದ ಎಂಚ ಮಣದ ಜೀವನೇ ಏನಂತ ಜ್ಞಾನ ಬರ್ಕೊಣತ ಅವು ಆತ್ಮನೇ ಶರೀರನೇ ಆತ್ಮತ್ತೆ ಶರೀರ ಬೇತೆ ಆತ್ಮ ಬೇತೆ ಪಂಡ್ಕೊಡೊಂಜಿ ಆ ಶರೀರಂಕುಲ ಆತ್ಮಕುಲ ಭೇದ ಜ್ಞಾನ ಬೋಡು ಭಗವಂತನ ತತ್ವಜ್ಞಾನ ಬೋಡು ಉನ್ಮಾಂತ ಭಕ್ತನಂತ ಅಂಡ ಜೀವಾಗ ಸಂಸಾರ ಬಿಡುಗಡೆಯಾತ ಮೋಕ್ಷ ಪ್ರಾಪ್ತಿ ಆಗುಣು. ಭಕ್ತಿ ಕೃಷ್ಣೇ ದಯಾ ಜೀವೇಶೋ ಅಕುಂಠ ಜ್ಞಾನಮಾತ್ಮನಿ ಯದಿ ಸ್ಯಾದಾತ್ಮನೋ ಭೂಯ ಅಪವರ್ಗಸ್ತು ಸಂಸ್ಕೃತೇಃ. ಅದೃಷ್ಟಂ ದೃಷ್ಟವತ್ ನಂಕ್ಷೇತ್ ಭೂತಂ ಸ್ವಪ್ನವತ್ ಅನ್ಯತಾ ಭೂತಂ ಭವತ್ ಭವಿಷ್ಯತೆ ಚ ಸುಪ್ತಂ ಸರ್ವರಥೋರಹಃ. ಅದೃಷ್ಟಂ ದೃಷ್ಟವನ್ನಂಕ್ಷೇತ್ ಭೂತಂ ಸ್ವಪ್ನವದನ್ಯಥಾ ಭೂತಂ ಭವದ್ ಭವಿಷ್ಯಚ್ಚ ಸುಪ್ತಂ ಸರ್ವರಥೋರಹಃ. ಆ ರೀತಿಯಾದ ನಮ್ಮ ನಿತ್ಯ ಅನುಭವಿಸುವ ಸುಖಂ ಕೂಡ ಅವು ಕ್ಷಣಿಕ ಪಣತಾಂಡ ಅವು ಈ ಶಾಶ್ವತಾದಿ ಪುರಿಯವು ಅವು ನಾಶ ಗುಣ ಅಂಚೆನೆ ಸ್ವರ್ಗಾದಿ ಭೋಗಲಾಮ ಅಂತ ಅವು ಅದೃಷ್ಟ ಅಂಡ ಅವುಲ ಐಕ್ಲ ನಾಶ ಉಂಟು. ದೃಷ್ಟವನ್ ನಂಕ್ಷೇತ್ ಅಂಚನೆ ಈ ಭೋಗ ಪದಾರ್ಥ ಅಂತ ಸ್ವಾಪ್ನ ಪದಾರ್ಥವ ರೀತಿಯ ಅನಿತ್ಯ ಅಂಚನೆ ಭೋಗ ಪದಾರ್ಥ ಕೂಡ ಅವು ಶಾಶ್ವತ ಸುಖಂ ಕಾರಣ ಪುರಿ ಸ್ವಪ್ನ ನಂಗೆ ಸುಖ ಆಪುಣು ಅಂಡ್ ಅವು ಆ ನಿದ್ರೆ ಲಕ್ಷ್ಯವಾಯ್ತ ಹೋದ್ ಹೋಗ್ಬಿಡು ಅಂಚೆನೆ ಈ ನಂಗೆ ಇಪ್ಪುಣು ಈ ಇಲ್ಲಿ ಬದುಕು ಸಂಸಾರ ಅಂತ ಅವಲ ಶಾಶ್ವತ ಆಗ್ತದೆ ಜ್ಞಾನ ಬೋಡು. ಭೂತಂ ಭವತ್ತು ಭವಿಷ್ಯಚ್ಚ ಪೂರ್ವಕಾಲ ಇತ್ತು ಇತ್ತೆತ್ನ ಬುದ್ಧು ಬರ್ಪಣ ಪೂರಲ್ಲ ಅವು ಅನಿತ್ಯ
ಅವು ಯಾವ ಊಲ ಶಾಶ್ವತ ಕಾರಣ ಆಪುಡಿನ್ ಪಂತು ಉಂದು ಅರ್ಥ ಅಂತ ನೋಡು ಬೆತ್ತೆ ಸರ್ವರಹೋರಹ ಮಾಂತ ಶಾಸ್ತ್ರಂತೂ ರಹಸ್ಯ ವಿದ್ಯೆ ಜಾತ ಪಡುತ್ತಾಂಡ ಪರಮಾತ್ಮನೇ ಶಾಶ್ವತ ಆಯತ್ತಾವರನೇ ಶಾಶ್ವತವಾದ ಮೋಕ್ಷ ರೂಪ ಸುಖ ಸಿಕ್ಕೋಣ ಪಂಪೊಂಜಿ ಈ ಜ್ಞಾನ ಬರಡು ಜೊತೆಗೆ ಆ ಜಗತ್ತಲ್ಲಿ ವೈರಾಗ್ಯ ಬೋಡು ಪರಮಾತ್ಮನ ಭಕ್ತಿ ಬೋಡು ಈ ಮೂಜ ಅಂತ ಈ ಲಂಪುಲ ಸಾಧನಂಪುಲ ಐತಾವರಿ ಕರ್ಮ ಅಂತೂ ಬಂಧನಂತೂ ಇದೇ ಬರುಳಿ ಅದೃಷ್ಟಂ ದೃಷ್ಟಂ ಅನ್ನಂಶೇ ಭೂತಂ ಸ್ವಪ್ನೌದನ್ಯಥಾ ಭೂತಂ ಭವತ್ ಭವಿಷ್ಯಚ್ಚ ಸುಪ್ತಂ ಸರ್ವರಹೋರಹಃ ಮೈತ್ರೇಯ ಉವಾಚ ಭಾಗವತ ಮುಖ್ಯಃ ಭಗವಾ ನಾರದಃ ಹಂಸಯೋಃ ಗತಿಂ ಪ್ರದರ್ಶ್ಯ ನೃಪಂ ಆಮಂತ್ರ್ಯ ಸಿದ್ಧಲೋಕಂ ತತಃ ಅಗಮತೆ ಭಾಗವತ ಮುಖ್ಯೋ ಭಗವಾ ನಾರದೋ ಹಂಸಯೋರ್ಗತಿಂ ಪ್ರದರ್ಶ್ಯ ನೃಪಂ ಆಮಂತ್ರ್ಯ ಸಿದ್ಧಲೋಕಂ ತಥೋ ಗಮತೆ ಮೈತ್ರೇಯರ ವಿದುರಗಮನ ಸುಳ್ಳರೆ ಈ ರೀತಿ ಆತೆ ಪರಮ ಭಾಗವತರಾತ್ಮ ನಾರದರೆ ಈ ರೀತಿ ಆತೆ ಆ ಜೀವಗಳ ಸಜ್ಜೀವಗಳ ಅಂಚೆನೆ ಪರಮಾತ್ಮಗಳಿಗೆ ಸಂಬಂಧ ಎಂಚಿನ ಪಂಡಿತೆ ಅವನ್ಮಾಂತ ರಾಜಗೆ ದೃಷ್ಟಾಂತ ಪೂರ್ವಕವಾದ ಮನವರಿಗೆ ಅಂಪೋತು ఆయన అనుమతి పడేస్తే అప్పుడు అతుత్తు సిద్ధలోకకు పోపేరే భాగవత ముఖ్యో భగవాన్ నారదో హంసయోర్గతిం ప్రదర్శ్య నృపమామంత్ర్య సిద్ధలోకం తతో గమతే ప్రాచీనవర్గైః రాజర్షిః ప్రజాసర్గాభిరక్షణే ఆదిశ్య పుత్రాన్ అగమతే తపసే కపిలాశ్రమం ప్రాచీనవర్గీ రాజర్షిః ప్రజాసర్గాభిరక్షణే ಆದಿಶ್ಯ ಪುತ್ರ ಅಗಮತೆ ತಪಸೆ ಕಪಿಲಾಶ್ರಮಂ ಈ ರೀತಿಯಾದ ನಾರದನ ಉಪದೇಶ ಪಡೆದ ಪ್ರಾಚೀನ ವರ್ಷಿ ರಾಜೆ ಆಯೆ ತಾನ ಸಾಧನೆ ಪೋಡ್ ಪಂಡತು ಬಿದಾಡುವೆ ತನ್ನ ರಾಜ್ಯಭಾರಮಂತ ಜೋಕಳಿಗೆ ಒಪ್ಪಿಸೋತು ಆ ತಾನೇ ಕಪಿಲಾಶ್ರಮಗೂ ತಪಸ್ಸುಗೋಸ್ಕರ ಬಿದಾಡ್ತು ಹೋತೆ ಪ್ರಾಚೀನ ಬರ್ಕಿ ರಾಜರ್ಷಿ ಪ್ರಜಾಸರ್ಗಾಭಿರಕ್ಷಣೆ ಆದಿಶ್ಯ ಪುತ್ರ ನಗಮತೆ ತಪಸೆ ಕಪಿಲಾಶ್ರಮಂ ತತ್ರ ಏಕಾಗ್ರಮನಾಃ ಧೀರಃ ಗೋವಿಂದಚರಣಾಂಬುಜಂ ವಿಮುಕ್ತಸಂಗಃ ಅನುಭಜನ್ ಭಕ್ತ್ಯಾ ತತ್ಸಾಮ್ಯತಾಂ ಅಗಾತೆ ತತ್ರೇಕಾಗ್ರಮನಃ ಧೀರೋ ಗೋವಿಂದಚರಣಾಂಬುಜಂ ವಿಮುಕ್ತಸಂಗೋ ಅನುಭಜನ್ ಭಕ್ತ್ಯಾ ತತ್ಸಾಮ್ಯತಾಂ ಅಗಾತೆ ಕಪಿಲಾಶ್ರಮ ಹೋಗ್ತಾ ಇದ್ದು ಪ್ರಾಚೀನ ಬಹಿರಾಜೆ ಅವಳು ಏಕಾಗ್ರ ಚಿತ್ತುಂಟು ಭಗವಂತನ ಪಾದಗಮಲನ ಧ್ಯಾನ ಅಂತಂತು ಈ ಸಂಸಾರದ ಪೂರ್ಣ ಸಂಘ ಅಭಿಮಾನವನ್ನು ಬಿಡ್ತು ಪರಮಾತ್ಮನೇ ಭಕ್ತಿ ಅಂದು ಧ್ಯಾನ ಅಂತತೆ ಕಡೆಗೆ ಪರಮಾತ್ಮನ ಸಾಮ್ಯತೆ ಅರ್ಥಾತ್ ಪರಮಾತ್ಮ ನೀವೆಲ್ಲ ಸುಖ ಸ್ವರೂಪವನ್ನು ಪಡೆಯೋಣೆ ತತ್ರೇಕಾಗ್ರಮನಾಧೀರೋ ಗೋವಿಂದ ಚರಣಾಂಬುಜಂ ವಿಮುಕ್ತ ಸಂಗೋ ನಭಜನ್ ಭಕ್ತ್ಯಾ ತತ್ಸಾಮ್ಯತಾಮಗಾತೆ ಏತತ್ ಅಧ್ಯಾತ್ಮ ಪಾರೋಕ್ಷಂ ಗೀತಂ ದೇವರ್ಷಿಣ ಅನಘ ಯಹ ಶ್ರಾವಯೇತ್ ಯಹ ಶೃಣುಯಾತ್ ಸಹ ಲಿಂಗೇನ ವಿಮುಚ್ಯತೆ ಏತದಧ್ಯಾತ್ಮ ಪಾರೋಕ್ಷ್ಯಂ ಗೀತಂ ದೇವರ್ಷಿಣಾನಘ ಯಃ ಶ್ರಾವಯೇತ್ ಯಃ ಶೃಣುಯಾತ್ ಸ ಲಿಂಗೇನ ವಿಮುಚ್ಯತೆ ವಿದುರ ನೈತರೇರೆ ಹೇ ಅನಘ ದೋಷ ಪಾಪರಹಿತವಾದ ವಿದುರ ದೇವರ್ಷಿರಾದ ನಾರದೇರ ಪಂತನ ಈ ಪರೋಕ್ಷ ಆಧ್ಯಾತ್ಮ ವಿದ್ಯೆಯನ್ನು ಏರ್ ಪಂಪೆರ ಏರ್ ಕೇಳ್ಮೆರ ಅಕಳೆಗಲ ಅನಾದಿಕಾಲದಿತ್ತರ ಈ ಲಿಂಗ ಶರೀರದ ಭಂಗಾಪಣ ಅರ್ಥಾತ್ ಅಕಳೆಗಲ ಮೋಕ್ಷ ಪ್ರಾಪ್ತಿಯಾಪಣು ಏತದಧ್ಯಾತ್ಮ ಪಾರೋಕ್ಷಂ ಗೀತಂ ದೇವರ್ಷಿಣಾನಘ ಯಶ್ರಾವಯೇತ್ ಯಃ ಶೃಣುಯಾತ್ ಸ ಲಿಂಗೇನ ವಿಮುಚ್ಯತೆ ಏತತ್ ಮುಕುಂದ ಯಶಸಾ ಭುವನಂ ಪುನಾನಂ ದೇವರ್ಷಿವರ್ಯ ಮುಖನಿಸೃತಂ ಆತ್ಮಶೌಚಂ ಯಃ ಕೀರ್ತ್ಯಮಾನಂ ಅಧಿಗಚ್ಚತಿ ಪಾರಮೇಷ್ಠ್ಯಂ ನ ಅಸ್ಮಿನ್ ಭವೇ ಭ್ರಮತೆ ಮುಕ್ತ ಸಮಸ್ತ ಬಂಧಃ ಏತನ್ಮುಕುಂದ ಯಶಸಾ ಭುವನಂ ಪುನಾನಂ ದೇವರ್ಷಿವರ್ಯ ಮುಖನಿಸೃತಮಾತ್ಮಶೌಚಂ ಯಃ ಕೀರ್ತ್ಯಮಾನಮಧಿಗಚ್ಚತಿ ಪಾರಮೇಷ್ಠ್ಯಂ ನಾಸ್ಮಿನ್ ಭವೇ ಭ್ರಮತಿ ಮುಕ್ತ ಸಮಸ್ತ ಬಂಧಃ ಈ ರೀತಿ ಆತೆ ದೇವರ್ಷಿವರ್ಯ ಮುಖನಿಸೃತಂ ದೇವರ್ಷಿಗಳಾತ್ಮ ನಾರದೆಯನ್ನು ಬಾಯಿತ್ತು ಬಿದೇ ಭಕ್ತನು ಆ ಈ ಪುರಂಜನೋಪಾಖ್ಯಾನ ಕೊಂಡ್ಕೊಂಡಿ ಆ ಪರಮಾತ್ಮ ಯಶಸ್ಸನ್ನು ತುಂಬಿಸುವಂತ ಕತೆ ಇಟ್ಟು ಪರಮಾತ್ಮನ ಮಹಿಮೆ ಜಾದು ಪೂರ ಬಣುಕೊಂಡು ಅಂಚಿತ್ನು ಈ ಕತೆ ಬಂದ್ಪುಣು ಇಡೀ ಲೋಕನೇ ಪವಿತ್ರಗೊಳಿಸೋಪುಣು ಮಾಂತಿನ ಮನಸ್ಸಿನ ನಿರ್ಮಲ ಅಂಪುಣು ಪರಮಾತ್ಮನ ಸರ್ವೋತ್ತಮಾತ್ಮ ಪರಮಾತ್ಮನ ಗುಣಚಿಂತನ ಅಂತ ಅವರ ಮುಂದಿನ ಏರು ಗುರುಮುಖಿಯರ ಅಧ್ಯಯನ ಪೇರ ಅಕ್ಕಳ ಪೂರ ಕರ್ಮ ಬಂಧವಂತ ನಾಶಾಪುಣು ಬೆತ್ತು ಕೂಡ ಸಂಸಾರಗಳು ಬರ್ಪುರಿಯರೆ
ಏತನ್ಮುಕುಂದೈಷಸಾ ಭುವನಂ ಪುರಾಣಂ ದೇವರ್ಷಿವರ್ಯಮುಖನಿಸೃತಮಾತ್ಮಶೌಚಂ ಯತ್ಕೀರ್ತ್ಯಮಾನಮಧಿಗಚ್ಚತಿ ಪಾರಮೇಷ್ಠ್ಯಂ ನಾಸ್ಮಿನ್ ಭವೆ ಭ್ರಮತಿ ಮುಕ್ತ ಸಮಸ್ತಬಂಧಃ ಅಧ್ಯಾತ್ಮಪಾರೋಕ್ಷ್ಯಂ ಇದಂ ಮಯಾ ಅಧಿಗತಂ ಅದ್ಭುತಂ ಏವಂ ತ್ರಯಾಶ್ರಯಃ ಪುಂಸಃ ಖಿನ್ನಃ ಅಮುತ್ರ ಚ ಸಂಶಯಃ ಅಧ್ಯಾತ್ಮಪಾರೋಕ್ಷ್ಯಮಿದಂ ಮಯಾ ಅಧಿಗತಮದ್ಭುತಂ ಏವಂ ತ್ರಯಾಶ್ರಯಃ ಪುಂಸಃ ಖಿನ್ನೋ ಅಮುತ್ರ ಚ ಸಂಶಯಃ. ಈ ಪರೋಕ್ಷ ಅಧ್ಯಾತ್ಮ ವಿದ್ಯೆನೆ ಏನ್ ನಾವು ಗುರುಮುಖೇನ ಏನ್ ಅಧ್ಯಯನ ಅಂತದೆ ಅದ್ಭುತವಾದೊಂದು ಒಂದು ಬದಿ ಒಂದು ಕಥೆ ಹತ್ತು ಒಂದು ಮೂಜಿ ವೇದಂತ ವಿಷಯ ಅಂಟು ಬರ್ಪುಣು ಯಾವ್ದೊಂದು ಸಂಶಯ ಉಂಡ ಅವು ಪೂರ ನೆತ್ತಾವರ ಪರಿಹಾರ ಆಪುಣು ಅಧ್ಯಾತ್ಮ ಅಧಿದೈವ ಸಂಶಯ ಪೂರ ಪರಿಹಾರ ಆಪುಣು ಅಂಚಿತ್ನು ನನಗೆ ಪರೋಕ್ಷ ಅಧ್ಯಾತ್ಮ ವಿದ್ಯೆ ಅಂತ ಕೂಡಾರೆ. ಅಧ್ಯಾತ್ಮ ಪಾರೋಕ್ಷ ಮಿದಂ ಮಯಾಧಿಗತಮದ್ಭುತಂ ಏವಂ ತ್ರಯಾಶ್ರಯ ಪುಂಸಾ ಖಿನ್ನೋ ಮುಕ್ತ ಚ ಸಂಶಯಃ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಚತುರ್ಥಸ್ಕಂಧೆ 19ೋऽಧ್ಯಾಯः. ಶ್ರೀಕೃಷ್ಣಾರ್ಪಣಮಸ್ತು.